ಭಾರತ ಮತ್ತು ಪಾಕಿಸ್ತಾನ ಬದ್ಧ ವೈರಿ ರಾಷ್ಟ್ರಗಳು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಭೂಪ್ರದೇಶದಿಂದ ಹಿಡಿದು ಕ್ರೀಡೆವರೆಗೂ ಕೂಡ ಜಿದ್ದಾಜಿದ್ದಿ ನಡೀತಾನೆ ಇರುತ್ತೆ. ಆದರೆ ಭಾರತದಂಥ ಬಲಿಷ್ಠ ರಾಷ್ಟ್ರದ ಎದುರು ಪಾಕಿಸ್ತಾನ ಏನೇನೂ ಅಲ್ಲ. ಅದೆಷ್ಟೇ ಸಂಚು ಮಾಡಿದ್ರೂ ಕೂಡ ಯಾವುದೂ ವರ್ಕೌಟ್ ಆಗಿಲ್ಲ. ಬಹುಶಃ ಭಾರತಕ್ಕೆ ಪ್ರತಿ ನಿಮಿಷ ಕೇಡು ಬಯಸಿದ್ದು ತನಗೇ ಶಾಪವಾಗಿ ತಿರುಗಿತೆ ಅನಿಸುತ್ತೆ. ಇಂದು ಪಾಕಿಸ್ತಾನ ಆರ್ಥಿಕವಾಗಿ ಅಧೋಗತಿಗೆ ತಲುಪಿದೆ. ಇನ್ನು ಕ್ರಿಕೆಟ್ ವಿಚಾರಕ್ಕೆ ಬಂದರೂ ಅಷ್ಟೇ, ಟೀಂ ಇಂಡಿಯಾ ಪ್ರತಿ ಸಲ ಮೇಲುಗೈ ಸಾಧಿಸಿಯೇ ಬಂದಿದೆ. ಈ ಬಾರಿಯ T20 ವಿಶ್ವಕಪ್ನಲ್ಲೂ ಕೂಡ ಪಾಕ್ಗೆ ಭಾರತೀಯ ಆಟಗಾರರು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ರು. ಇದೀಗ ಪಾಕಿಸ್ತಾನ ಮತ್ತೊಂದು ಮಹಾಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ತಿದೆ. 2025ರಲ್ಲಿ ಪಾಕಿಸ್ತಾನದಲ್ಲೇ ಚಾಂಪಿಯನ್ಸ್ ಟ್ರೋಫಿ ನಡೆಸೋಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಿದೆ. ಬಟ್ ಪಾಕಿಸ್ತಾನಕ್ಕೆ ಕಾಲಿಡಲ್ಲ ಅಂತ BCCI ಖಡಕ್ ಸಂದೇಶ ಕಳಿಸಿದೆ. ಆದರೆ ಪಾಕ್ ಅಭಿಮಾನಿಗಳು ಮತ್ತು ಆಟಗಾರರ ಕಣ್ಣು ಮಾತ್ರ ವಿರಾಟ್ ಕೊಹ್ಲಿ ಮೇಲೆ ಬಿದ್ದಿದೆ. ಅದ್ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ ಜಗತ್ತಿನ ಬೆಸ್ಟ್ ಐಕಾನ್ ಅಂತ ಯಾರಾದರೂ ಇದ್ರೆ ಅದು ಒನ್ ಅಂಡ್ ಓನ್ಲಿ ವಿರಾಟ್ ಕೊಹ್ಲಿ. ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿ ಬಳಗ ಮತ್ತು ಕ್ರೇಜ್ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಿದೆ. ಇದರ ಬಗ್ಗೆ ಸಪರೇಟ್ ಆಗಿ ಹೇಳಬೇಕು ಅಂತೇನಿಲ್ಲ. ಅವರ ಬ್ಯಾಟಿಂಗು, ಫೀಲ್ಡಿಂಗು, ಅಗ್ರೆಷನ್ ಮನೋಭಾವದಿಂದಲೇ ಕೋಟ್ಯಂತರ ಜನರ ಮನಗೆದ್ದಿದ್ದಾರೆ. ಬರೀ ಭಾರತ ಅಷ್ಟೇ ಅಲ್ಲದೆ ಇಡೀ ವಿಶ್ವದಾದ್ಯಂತ ನೇಮು ಫೇಮ್ ಗಳಿಸಿದ್ದಾರೆ. ಅದೆಷ್ಟೋ ಯುವಕರಿಗೆ ಕಿಂಗ್ ವಿರಾಟ್ ಕೊಹ್ಲಿ ರೋಲ್ ಮಾಡೆಲ್ ಕೂಡ ಆಗಿದ್ದಾರೆ. ಕ್ರಿಕೆಟ್ ಮೇಲೆ ಅವರು ಇಟ್ಟಿರೋ ಡೆಡಿಕೇಶನ್ ಅಂತೂ ಮೆಚ್ಚಲೇಬೇಕು. ವಿರಾಟ್ ಬಗ್ಗೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂದರೆ ಅದಕ್ಕೆ ಕಾರಣ ಕೂಡ ಇದೆ. ವಿರಾಟ್ ಅಂದರೆ ಬರೀ ಭಾರತೀಯರಷ್ಟೇ ಅಲ್ಲ, ನಮ್ಮ ಬದ್ಧ ವೈರಿ ರಾಷ್ಟ್ರವಾಗಿರೋ ಪಾಕಿಸ್ತಾನದಲ್ಲೂ ಕೂಡ ವಿರಾಟ್ ಕೊಹ್ಲಿಗೆ ಕಟ್ಟ ಅಭಿಮಾನಿಗಳಿದ್ದಾರೆ. ಸಾಮಾನ್ಯ ಜನ ಅಷ್ಟೇ ಅಲ್ಲ, ಕ್ರಿಕೆಟರ್ಗಳೇ ಕೊಹ್ಲಿಯನ್ನು ಆರಾಧಿಸ್ತಾರೆ, ಹಾಡಿ ಹೊಗಳ್ತಾರೆ. ಇದೀಗ ಪಾಕಿಸ್ತಾನದ ಮಾಜಿ ಆಟಗಾರ ಹಾಗೆ ಮಾಜಿ ನಾಯಕ ಶಾಹಿದ್ ಆಫ್ರಿದಿ ಹೇಳಿರೋ ಮಾತೆ ಈಗ ಸಂಚಲನ ಮೂಡಿಸಿದೆ. ಹೌದು ಸ್ನೇಹಿತರೆ, ಕಿಂಗ್ ಕೊಹ್ಲಿಗೆ ಪಾಕಿಸ್ತಾನದಲ್ಲೂ ಕೂಡ ಅಪಾರ ಅಭಿಮಾನಿ ಬಳಗವಿದೆ. ಹಲವು ಬಾರಿ ಇದು ಸಾಬೀತು ಕೂಡ ಆಗಿದೆ. ಪಾಕಿಸ್ತಾನ ತಂಡ ಆಡುವ ಪಂದ್ಯಗಳ ವೇಳೆ ಹಾಗೆ PSL ವೇಳೆ ಕೂಡ ಕ್ರೀಡಾಂಗಣದಲ್ಲಿ ಅಭಿಮಾನಿಗಳು ಕೊಹ್ಲಿ ಫೋಟೋ, ಬ್ಯಾನರ್ಗಳನ್ನು ಹಿಡಿದು ಘೋಷಣೆ ಕೂಗೋದನ್ನು ನೋಡಿದ್ದೇವೆ. ಅಲ್ಲದೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಕೊಹ್ಲಿಯನ್ನು ಅತಿಯಾಗಿ ಹೊಗಳೋದನ್ನು ಕೂಡ ಸಾಕಷ್ಟು ಬಾರಿ ಕೇಳಿದ್ದೇವೆ. ಇದೀಗ ಪಾಕ್ ಮಾಜಿ ನಾಯಕ ಶಾಹಿದ್ ಆಫ್ರಿದಿ ನೀಡಿರೋ ಹೇಳಿಕೆ ನೋಡಿದ್ರೆ ನಿಜಕ್ಕೂ ಕೂಡ ಶಾಕಿಂಗ್ ಆಗಿದೆ. ಭಾರತ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಪಾಕಿಸ್ತಾನಕ್ಕೆ ಬಂದರೆ ಭಾರತವನ್ನೇ ಮರೆತು ಬಿಡ್ತಾರೆ ಅಂತ ಆಫ್ರಿದಿ ಹೇಳಿದ್ದಾರೆ. ವಿರಾಟ್ ಕೊಹ್ಲಿಗೆ ಪಾಕಿಸ್ತಾನದಲ್ಲಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ವಿರಾಟ್ ಕೊಹ್ಲಿ ಪಾಕಿಸ್ತಾನದಲ್ಲಿ ಆಡೋದನ್ನು ನೋಡಲು ನಾನು ಮತ್ತು ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದೇವೆ ಎಂದಿದ್ದಾರೆ. ಅಸಲಿಗೆ ಭಾರತೀಯ ಆಟಗಾರರು ಪಾಕಿಸ್ತಾನಕ್ಕೆ ಕಾಲಿಡದೆ ದಶಕವೇ ಕಳೆದು ಹೋಗಿದೆ. 2008ರಲ್ಲಿ ಮುಂಬೈನ ತಾಜ್ ಹೋಟೆಲ್ ಮೇಲೆ ನಡೆದ ಸರಣಿ ದಾಳಿ ಬಳಿಕ ಭಾರತೀಯ ಆಟಗಾರರು ಪಾಕಿಸ್ತಾನ ಪ್ರವಾಸವನ್ನು ಕೈಗೊಂಡಿಲ್ಲ. ಯಾಕಂದ್ರೆ ಈ ಸರಣಿ ಅಟ್ಯಾಕ್ ಹಿಂದೆ ಇದ್ದದ್ದೇ ಪಾಕಿಸ್ತಾನದ ಸಂಘಟನೆಯ ಕೈವಾಡ. ಇದೇ ಕಾರಣಕ್ಕೆ BCCI ಪಾಕ್ ಪ್ರವಾಸವನ್ನೇ ನಿಷೇಧ ಮಾಡಿದೆ. ಬಟ್ ಈಗ 2025ಕ್ಕೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಪಾಕಿಸ್ತಾನವೇ ಆತಿಥ್ಯವನ್ನು ವಹಿಸ್ತಾ ಇದೆ. ಸೊ ಟೀಂ ಇಂಡಿಯಾ ಆಟಗಾರರು ಪಾಕಿಸ್ತಾನಕ್ಕೆ ಬಂದು ಆಡಬೇಕು ಅನ್ನೋದು ಪಾಕ್ ಕ್ರಿಕೆಟ್ ಮಂಡಳಿ ಹಾಗೆ ಅಲ್ಲಿನ ಆಟಗಾರರ ಬೇಡಿಕೆ. ಬಟ್ ಆಟಗಾರರ ವಿಚಾರದಲ್ಲಿ ಇಂಥ ದೊಡ್ಡ ರಿಸ್ಕ್ ತೆಗೆದುಕೊಳ್ಳೋಕೆ BCCI ರೆಡಿ ಇಲ್ಲ. ಯಾಕಂದರೆ ಟೀಂ ಇಂಡಿಯಾ ಪ್ಲೇಯರ್ಸ್ ನಮ್ಮ ಭಾರತದ ಅತ್ಯಮೂಲ್ಯ ಆಸ್ತಿ, ಒಂಥರ ಬೆಲೆ ಕಟ್ಟಲಾಗದ ವಜ್ರಗಳು. ಇಂಥವ್ರನ್ನ ಅಂಥ ಪಾಪಿಗಳ ನೆಲಕ್ಕೆ ಅದ್ಯಾವ ನಂಬಿಕೆ ಮೇಲೆ ಕಳಿಸೋದು ಹೇಳಿ? ಅವರದ್ದೇ ದೇಶದಲ್ಲಿರೋ ಪಾಪಿಗಳಿಂದ ಅವರನ್ನೇ ರಕ್ಷಣೆ ಮಾಡಿಕೊಳ್ಳೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ನಮ್ಮ ಪ್ಲೇಯರ್ಸ್ಗೆ ಹೇಗೆ ತಾನೇ ಭದ್ರತೆ ಕೊಡ್ತಾರೆ? ಹೀಗಾಗಿ BCCI ಪಾಕಿಸ್ತಾನದಲ್ಲೇ ಟೂರ್ನಿ ಆಯೋಜನೆಗೊಂಡ್ರೆ ಭಾರತ ತಂಡ ಪ್ರಯಾಣಿಸೋದಿಲ್ಲ ಎಂದು ಖಡಕ್ ಆಗಿ ಹೇಳಿದೆ. ಹಾಗೆ ತಮ್ಮ ಪಂದ್ಯಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡುವಂತೆ ICCಗೆ ಈಗಾಗಲೇ ಮನವಿ ಕೂಡ ಮಾಡಿದೆ. ಅಂದರೆ ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿಯನ್ನು ಆಯೋಜಿಸುವಂತೆ ಕೇಳಿದೆ. ಭದ್ರತೆ ಮತ್ತು ಸುರಕ್ಷತೆಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಟೀಂ ಇಂಡಿಯಾ ಆಟಗಾರರನ್ನ ಕಳಿಸ್ತಾ ಇಲ್ಲ. ಕಳೆದ ವರ್ಷ ಏಷ್ಯಾ ಕಪ್ ಮಾದರಿಯಲ್ಲೇ ಭಾರತ ತಂಡದ ಪಂದ್ಯಗಳನ್ನು ಬೇರೆಡೆ ಸ್ಥಳಾಂತರ ಮಾಡಬೇಕು ಎಂದು BCCI ICCಗೆ ಮನವಿಯನ್ನು ಸಲ್ಲಿಸಿದೆ. ಅದರಂತೆ ಶ್ರೀಲಂಕಾ ಮತ್ತು ದುಬೈಗೆ ಭಾರತದ ಪಂದ್ಯಗಳು ಶಿಫ್ಟ್ ಆಗೋ ಸಾಧ್ಯತೆ ಕೂಡ ಇದೆ. ಅಸಲಿಗೆ ಟೀಂ ಇಂಡಿಯಾ ಆಟಗಾರರು ಪಾಕಿಸ್ತಾನಕ್ಕೆ ಬಂದು ಆಟ ಆಡಲಿ ಅನ್ನೋದು ಅಲ್ಲಿನವರ ಒತ್ತಾಯ. ಅದಕ್ಕೆ ಕಾರಣ ಕೂಡ ಇದೆ ಬಿಡಿ. ಹೇಳಿ ಕೇಳಿ ಭಾರತ ತಂಡ ಜಗತ್ತಲ್ಲೇ ಬಲಿಷ್ಠ ತಂಡ. ಸೊ ಇಂಥ ಟೀಂ ಪಾಕ್ಗೆ ಹೋದರೆ ಪಾಕಿಸ್ತಾನಕ್ಕೂ ದೊಡ್ಡ ಲಾಭ ಇದೆ. ಮುಂದಿನ ದಿನಗಳಲ್ಲಿ ದ್ವಿಪಕ್ಷೀಯ ಸರಣಿಗಳನ್ನು ಆಯೋಜನೆ ಮಾಡಬಹುದು ಅನ್ನೋದು ಅವರ ಪ್ಲಾನ್. ಭಾರತ ಮತ್ತು ಪಾಕ್ ಪಂದ್ಯಗಳು ಹೆಚ್ಚಾದಂತೆಲ್ಲ ವೀಕ್ಷಣೆ ಕೂಡ ಜಾಸ್ತಿ ಆಗುತ್ತೆ. ಸೊ ಪಾತಾಳಕ್ಕೆ ಕುಸಿದಿರೋ ಪಾಕ್ನ ಆರ್ಥಿಕತೆಗೂ ಬೂಸ್ಟ್ ಸಿಕ್ಕಂತಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಅವರ ತಂತ್ರಗಳನ್ನೆಲ್ಲ ಉಲ್ಟಾ ಮಾಡಿ ಈಗ BCCI ಶಾಕ್ ಕೊಟ್ಟಿದೆ. ಇದೇ ಕಾರಣಕ್ಕೆ ಅಲ್ಲಿನ ಆಟಗಾರರು ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ. ಕಿಂಗ್ ಕೊಹ್ಲಿ ಪಾಕಿಸ್ತಾನಕ್ಕೆ ಬಂದು ಆಡಲೇಬೇಕು ಅಂತಿದ್ದಾರೆ. ವಿರಾಟ್ ಕೊಹ್ಲಿ ಪಾಕಿಸ್ತಾನದಲ್ಲಿ ಆಟವಾಡಬೇಕು ಅಂತ ಶಾಹಿದ್ ಆಫ್ರಿದಿ ಕುತೂಹಲಕಾರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ವಿರಾಟ್ ಕೊಹ್ಲಿಗೆ ಪಾಕಿಸ್ತಾನದಲ್ಲಿ ಕೋಟಿ ಕೋಟಿ ಅಭಿಮಾನಿಗಳಿದ್ದಾರೆ.
ಪಾಕಿಸ್ತಾನದ ಜೆರ್ಸಿಯ ಮೇಲೆ ಕೊಹ್ಲಿ ಎಂದು ಅಭಿಮಾನಿಗಳು ಬರ್ಕೊಳ್ತಾರೆ. ಪಾಕಿಸ್ತಾನಕ್ಕೆ ಬರುವ ಭಾರತ ತಂಡಕ್ಕೆ ಸ್ವಾಗತ. ಭಾರತಕ್ಕೆ ಪಾಕಿಸ್ತಾನ ತಂಡ ಪ್ರವಾಸ ಮಾಡಿದ್ದಾಗ ನಮಗೆ ಸಾಕಷ್ಟು ಗೌರವ ಲಭಿಸಿದೆ. 2005ರಲ್ಲಿ ಭಾರತಕ್ಕೆ ಪಾಕಿಸ್ತಾನ ತಂಡ ಪ್ರವಾಸ ಮಾಡಿದ್ದಾಗಲೂ ಕೂಡ ನಮಗೆ ಸಾಕಷ್ಟು ಪ್ರೀತಿ ಮತ್ತು ಗೌರವ ಸಿಕ್ಕಿದೆ. ರಾಜಕೀಯದಿಂದ ಕ್ರೀಡೆಯನ್ನು ದೂರ ಇಡಬೇಕಾಗಿದೆ. ಎರಡೂ ತಂಡಗಳು ಒಬ್ರಿಗೊಬ್ರು ಕ್ರಿಕೆಟ್ ಆಡೋದಕ್ಕಿಂತ ಉತ್ತಮ ರಾಜಕೀಯ ಮತ್ತೊಂದಿಲ್ಲ. ಭಾರತ ತಂಡ ಪಾಕಿಸ್ತಾನಕ್ಕೆ ಬರುವುದು ಮತ್ತು ಪಾಕಿಸ್ತಾನ ತಂಡ ಭಾರತಕ್ಕೆ ಹೋಗುವುದು ಇದು ಎಷ್ಟು ಸುಂದರವಾಗಿದೆ. ಅದರಲ್ಲೂ ಪಾಕಿಸ್ತಾನಕ್ಕೆ ವಿರಾಟ್ ಕೊಹ್ಲಿ ಬಂದರೆ ಇಲ್ಲಿನ ಬೆಂಬಲ ಹಾಗೂ ಪ್ರೀತಿಯಿಂದ ಅವರು ಭಾರತವನ್ನೇ ಮರೆತು ಬಿಡ್ತಾರೆ. ಪಾಕಿಸ್ತಾನದಲ್ಲಿ ವಿರಾಟ್ ಕೊಹ್ಲಿಗೆ ಸಾಕಷ್ಟು ಕ್ರೇಜ್ ಇದೆ. ನಮ್ಮ ದೇಶದಲ್ಲಿ ವಿರಾಟ್ ಕೊಹ್ಲಿಯನ್ನ ತುಂಬಾ ಪ್ರೀತಿಸ್ತಾರೆ. ಅವರು ನನ್ನ ನೆಚ್ಚಿನ ಆಟಗಾರ. ಅವರು T20 ಕ್ರಿಕೆಟ್ನಿಂದ ನಿವೃತ್ತಿ ಘೋಷಣೆ ಮಾಡಬಾರ್ದಿತ್ತು ಅಂದಿದ್ದಾರೆ ಆಫ್ರಿದಿ. ಆಕ್ಚುಲಿ ಹೇಳಬೇಕಂದ್ರೆ ಕ್ರಿಕೆಟ್ ಆಡಲು ಪಾಕಿಸ್ತಾನಕ್ಕೆ ವಿರಾಟ್ ಕೊಹ್ಲಿ ಈವರೆಗೂ ಕಾಲೇ ಇಟ್ಟಿಲ್ಲ. 2008ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ದ ವಿರಾಟ್ ಕೊಹ್ಲಿ ಇದುವರೆಗೂ ಕೂಡ ಪಾಕಿಸ್ತಾನ ಪ್ರವಾಸವನ್ನು ಕೈಗೊಂಡಿಲ್ಲ. 2008ರಲ್ಲಿ ಧೋನಿ ನೇತೃತ್ವದ ಭಾರತ ತಂಡ ಕೊನೆಯ ಬಾರಿಗೆ ಪಾಕಿಸ್ತಾನ ಪ್ರವಾಸವನ್ನು ಕೈಗೊಂಡಿತ್ತು. ಅಂದಿನಿಂದ ಎರಡೂ ದೇಶಗಳು ICC ಟೂರ್ನಿಗಳಲ್ಲಿ ಮಾತ್ರ ಮುಖಾಮುಖಿಯಾಗ್ತಿವೆ. ಭಾರತದಲ್ಲಿ ನಡೆದಿದ್ದ ICC ಟೂರ್ನಿಗಳಲ್ಲಿ ಪಾಕಿಸ್ತಾನ ತಂಡ ಕಣಕ್ಕಿಳಿದಿತ್ತು. ಆದರೆ ಭಾರತ ತಂಡ ತನ್ನ ಆಟಗಾರರಿಗೆ ಸೂಕ್ತ ಭದ್ರತೆ ಇಲ್ಲದ ಕಾರಣ ಪಾಕಿಸ್ತಾನ ಪ್ರವಾಸವನ್ನು ಮಾಡ್ತಾ ಇಲ್ಲ. ಇದಲ್ಲದೆ ಭಾರತ ಸರ್ಕಾರ ಕೂಡ ಅವರಿಗೆ ಪಾಕಿಸ್ತಾನಕ್ಕೆ ಭೇಟಿ ನೀಡೋಕೆ ಪರ್ಮಿಷನ್ ಕೂಡ ಕೊಡ್ತಾ ಇಲ್ಲ. ಇದೀಗ ಮುಂಬರುವ 2025ರ ICC ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಕೂಡ ಫೆಬ್ರವರಿ 19ರಿಂದ ಮಾರ್ಚ್ 9ರವರೆಗೆ ನಡೆಯಲಿದೆ. ಸೊ ಈ ಟೂರ್ನಿಯಲ್ಲಿ ಭಾರತದ ಪಂದ್ಯಗಳು ಬೇರೆಡೆ ನಡೆಸೋ ಬಗ್ಗೆ ಚಿಂತನೆ ನಡೆಸಲಾಗ್ತಾ ಇದೆ. ಇದರ ನಡುವೆ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೋಸ್ಕರ ಆದರೂ ಪಾಕಿಸ್ತಾನಕ್ಕೆ ಬಂದು ಆಡಲಿ ಅಂತ ಅಲ್ಲಿನ ಆಟಗಾರರು ಬೇಡಿಕೆ ಇಡ್ತಿದ್ದಾರೆ. ಆದರೆ ವಿರಾಟ್ ಕೊಹ್ಲಿ ಆಗಲಿ ಭಾರತದ ಯಾವುದೇ ಆಟಗಾರರೇ ಇರಲಿ ಟೂರ್ನಿ ಮಿಸ್ ಮಾಡಿಕೊಂಡ್ರೂ ಕೂಡ ಅವರನ್ನಂತೂ ಪಾಕ್ಗೆ ಕಳಿಸೋಕೆ ಸಾಧ್ಯನೇ ಇಲ್ಲ. ಹಾಗೆ ಪಾಕಿಸ್ತಾನದ ಅಭಿಮಾನಿಗಳ ಪ್ರೀತಿ ನೋಡಿ ಭಾರತವನ್ನೇ ಕೊಹ್ಲಿ ಮರೆತು ಬಿಡ್ತಾರೆ ಅನ್ನೋದು ಅತಿಶಯೋಕ್ತಿ ಅಷ್ಟೇ. ಯಾಕಂದ್ರೆ ಇಲ್ಲೇ ಹುಟ್ಟಿ ಬೆಳೆದ ಕಿಂಗ್ ಯಾವತ್ತೂ ಕೂಡ ತನ್ನ ತವರನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಅದು ಯಾರಾದರೂ ಕೂಡ ಅಷ್ಟೇ. ಭಾರತೀಯರು ಕೊಟ್ಟಿರೋ ಪ್ರೀತಿಯಿಂದಲೇ ಇಂದು ವಿರಾಟ್ ಕೊಹ್ಲಿ ಇಡೀ ಕ್ರಿಕೆಟ್ ಜಗತ್ತಿನ ಕಿಂಗ್ ಆಗಿದ್ದು ಅನ್ನೋದು ಕೂಡ ಸುಳ್ಳಲ್ಲ. ನಮಸ್ಕಾರ.